ಮಗ ಇಲ್ಲಿಗೆ ಬರ್ತಾ ಇರ್ತಾರೆ ಅನ್ಸುತ್ತೆ, ಅಥವಾ ಅಮ್ಮ ತೀರೋದಾಗ, ಅಜ್ಜಿ ತೀರೋದಾಗ ಇಲ್ಲಿ ಇದ್ರು, ಎಲ್ಲ ಮಾಧ್ಯಮಗಳಿಗೂ ಮಾತಾಡಿದ್ರು. ಇಷ್ಟು ಜನರ ಪ್ರೀತಿ ಗಳಿಸಿರ್ತಕ್ಕಂತಹ ಅಜ್ಜಿ ಅಪ್ಪನ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆದ್ರು ಸರ್ ಯುವ ಅವರು? ಅವನಿಗೆ ಶಾಕ್ ಆಗುತ್ತೆ. ಇಷ್ಟು ನಮ್ಮ ಅಜ್ಜಿ ಇಷ್ಟು ಫೆಮಿಲಿಯರ, ಇಷ್ಟು ವಾಹಿನಿಗಳೆಲ್ಲ ಬಂದು ಈ ಥರ ಎಲ್ಲ ತೆಗ್ತಾರೆ, ಇಷ್ಟು ಒಲವಿದೆಯಾ ಅಮ್ಮನ ಮೇಲೆ, ಇಷ್ಟು ಪ್ರೀತಿ ಇದೆಯಾ ಅಮ್ಮನ ಮೇಲೆ, ಅಜ್ಜಿ ಮೇಲೆ ಅನ್ನುವಂಥದ್ದು. ನಾನು ಹೇಳಿದೆ, ಅಜ್ಜಿ ಕೂಡ ಹೆಚ್ಚು ಕಡಿಮೆ ಅಮ್ಮನ ಥರನೇ ಕಣೋ ನಿನಗೆ. ಅವ್ರಿಗೆ ನನ್ನನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಆ ಅಮ್ಮ ಅಲ್ಲಿರೋದನ್ನು ಅವರು ಗಮನಿಸ್ಬೇಕು. ಆಮೇಲೆ ಹುಡುಗನ ವಿದ್ಯಾಭ್ಯಾಸ, ಅಮ್ಮನಿಗೆ ಏನಿತ್ತು ಒಂದು ಸಿನಿಮಾದಲ್ಲಿ ತರಕ್ಕೆ ಇಷ್ಟ ಇರಲಿಲ್ಲ. ಸಿನಿಮಾ ಇಷ್ಟ ಇಲ್ಲ ಅನ್ನುವಂಥದ್ದಲ್ಲ, ಅವನು ನಿನ್ನ ಕಡೆ ಹೋಗಿ ದುಡಿಬೇಕು ಅನ್ನುವಂಥದ್ದಿತ್ತು ಅವ್ರಿಗೆ. ಅದನ್ನು ಅಷ್ಟು ಮಾಡಲಿ ಅಂತ ಹಂಗೆ ಬಿಟ್ಟರು ಅವನು. ಅದರಲ್ಲಿ ನನಗೆ ಅನ್ನಿಸ್ತದೆ ಅದೇ ನೆಮ್ಮದಿ. ಅವ್ರಿಗೆ ಅದು ಕರೆಕ್ಟಾಗಿದೆ. ನಾಳೆ ವಿದ್ಯಾಭ್ಯಾಸದ ಇದು ಇಲ್ದಿರ ಇದೇನಾಗುತ್ತೆ ಅಪ್ಪಾಜಿದು, ಸಿನಿಮಾ ಇಲ್ಲ ಅಂತಂತ ಇಟ್ಕೊಳ್ಳಿ, ಅಪ್ಸೆಟ್ ಆಗ್ತೀವಿ. ಈ ಯಾವುದೋ ಒಂದು ಸ್ಪಾನ್ಸರ್ಡ್ ಶೋ ಹೋಗ್ತೀವಿ, ಅದರಲ್ಲಿ ಎಷ್ಟೋ ಟಾರ್ಗೆಟ್ಗಳು ಅದೇನೇನೋ ಹೇಳ್ತಿರಲ್ಲಪ್ಪ, ಟಾಸ್ಕ್ ಗೀಸ್ಗೆಲ್ಲ, ಅದೆಲ್ಲ ಆಗಿ ಹೊರಗಡೆ ಬಂದ ಮೇಲೆ ಕೂಡ ಜೀವನದ ಪ್ರಶ್ನೆ ಭಾರಿ ದೊಡ್ಡದಾಗಿ ಕಾಡುತ್ತೆ ಮನುಷ್ಯ.